ಗುತ್ತಿಗೆದಾರರು 40% ಅಷ್ಟು ಕಮಿಷನ್ ಕೇಳ್ತಾ ಇದೆ ಸರ್ಕಾರ ಅಂತ ಆರೋಪವನ್ನ ಮಾಡಿದ್ರು. ಅದಾದ್ಮೇಲೆ ನಿನ್ನೆ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದಂಥದ್ದು 30% ಅಷ್ಟು ಕೇಳಲಾಗ್ತಾ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿತ್ತು. ಮತ್ತೆ ಪರ್ಸೆಂಟೇಜ್ ಆರೋಪವನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಅದು 75 ಲಕ್ಷ ಅನುದಾನಕ್ಕೆ 25 ಲಕ್ಷ ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನುವಂತ ಬಹುದೊಡ್ಡ ಆರೋಪವನ್ನ ಮಾಡಲಾಗ್ತಾ ಇದೆ. 75 ಲಕ್ಷಕ್ಕೆ 25 ಲಕ್ಷ ಕೇಳ್ತವ್ರು ಇವರು. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟರು. ನಿನ್ನೆ ಮಾತನಾಡಿದಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಒಂದು ಸ್ವಲ್ಪ ಮುಜುಗರವನ್ನ ತಂದಿತ್ತು. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದ್ದಾರೆ. ಲ್ಯಾಂಡ್ ಆರ್ಮಿ ಅವರು 75 ಲಕ್ಷಕ್ಕೆ 25 ಲಕ್ಷ ಕೇಳ್ತಾ ಇದ್ದಾರೆ. ಇದು ಕಮಿಷನ್ ಅಲ್ವಾ? ಹಾಗಾದ್ರೆ ಅಲ್ಲ ಅಂದ್ರೆ 75 ಲಕ್ಷ ಬಿಡುಗಡೆ ಮಾಡಿಸಿ ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತೆ ಸಚಿವರಿಗೆ ಸವಾಲನ್ನ ಹಾಕಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಕಮಿಷನ್ ತಗೊಂಡೇ ಇಲ್ಲ ಅಂತ ಹೇಳ್ತವ್ರಲ್ಲ, ಲ್ಯಾಂಡ್ ಆರ್ಮಿ ಅವರು 75 ಲಕ್ಷಕ್ಕೆ 25 ಲಕ್ಷ ಕೇಳ್ತಾ ಇದ್ದಾರೆ. ಇದು ಕಮಿಷನ್ ಅಲ್ದಲೆ ಮತ್ತಿನ್ನೇನು ಅಂತ ಪ್ರಶ್ನೆ ಇವರದು. ನಮ್ಮ ಮಠಕ್ಕೆ ಬಂದಿರುವಂತ ಅನುದಾನವನ್ನ ಬಿಡುಗಡೆ ಮಾಡಿಸಿ ಇಟ್ಕೊಂಡು ಯಾಕೆ ಕುಂತಿದ್ದೀರಾ ಅಂತ ದಿಂಗಾಲೇಶ್ವರ ಶ್ರೀಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಪರ್ಸೆಂಟೇಜ್ ಆರೋಪವನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಅಂದ್ರೆ ಎಲ್ಲಿ ಯಾವ ಕಡೆ ಹಣವನ್ನ ಇಸ್ಕೊಳ್ಳಾಗಿತ್ತು, ಕಮಿಷನ್ ಅನ್ನ ಇಸ್ಕೊಳ್ಳಾಗಿತ್ತು ಅಂತ ಪ್ರಶ್ನೆ ಮಾಡಿದ್ರು ಕೆಲವು ಬಿಜೆಪಿ ನಾಯಕರು ನಿನ್ನೆ. ಅದನ್ನ ಈಗ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿ ಅವರು ಅಂತಾನೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಲ್ಯಾಂಡ್ ಆರ್ಮಿ ಅವರು 75 ಲಕ್ಷದಲ್ಲಿ 25 ಲಕ್ಷ ಇಸ್ಕೊಂಡಿದ್ರು ಅಂತ. ಈಗ ಮಾಡಿಸಿ ತನಿಖೆನ ಹಾಗಾದ್ರೆ. ಯಾಕೆಂದ್ರೆ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರಲ್ಲ, ಯಾಕೆಂದ್ರೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾ ಇದ್ರು ಯಾವ ಡಿಪಾರ್ಟ್ಮೆಂಟು ಯಾರು ಕೇಳಿದ್ದು, ಎಷ್ಟು ಕೇಳಿದ್ರು, ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ರ ಬಗ್ಗೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ. ಅದಕ್ಕಿದು ಉತ್ತರ. ನಾ ಹೇಳ್ತಾ ಇರೋದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಕಟ್ ಮಾಡಿಕೊಂಡ ಕೊಡ್ತೀವಿ ಅನ್ನುವಂಥ ಹಠಕ್ಕೆ ಅವ್ರು ಬಿದ್ದಿದ್ದಾರೆ. ಆ ಹಣ ನಮಗಿನ್ನೂ ಕೊಟ್ಟಿಲ್ಲ. ನಮಗೆ 75 ಲಕ್ಷಕ್ಕೆ 75 ಲಕ್ಷ ಕೊಟ್ಟಿಲ್ಲ ಅವರು. ಸರ್ಕಾರದ ನಿಯಮಾವಳಿಗಳಿದ್ರೆ ಹಿಂದೊಂದಿಷ್ಟಿತ್ತು, ಅದೇನೋ ರಾಯಲ್ಟಿ ಸೇಲ್ ಟ್ಯಾಕ್ಸು ಅದೆಲ್ಲ ಕಟ್ ಆಗುತ್ತೆ ಅಂತಿತ್ತು. ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ 75 ಲಕ್ಷಕ್ಕೆ 25 ಲಕ್ಷ ಡಿಮಾಂಡನ್ನು ಲ್ಯಾಂಡ್ ಆರ್ಮಿಯವರು, ಗದಗ ಲ್ಯಾಂಡ್ ಆರ್ಮಿಯವರು, ಶಿರಹಟ್ಟಿ ಲ್ಯಾಂಡ್ ಆರ್ಮಿಯವರು ಡಿಮಾಂಡನ್ನು ಇಟ್ಟಿದ್ದಾರೆ. ನಿಮಗೊಂದು ವೇಳೆ ಅದು ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ 75 ಲಕ್ಷ ರೂಪಾಯಿಗೆ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ನೋಡೋಣ. ನಮ್ಮ ಮಟ್ಟಕ್ಕೆ ಎಷ್ಟು ಅನುದಾನ ಬಂದಿದೆ ಆ ಅನುದಾನವನ್ನು ಬೇಗನೆ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕೆ ಇಟ್ಕೊಂಡು ಕುಂತಿದ್ದೀರಿ? ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಲ್ಲ. ನಾ ಹೇಳ್ತಾ ಇರೋದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಕಟ್ ಮಾಡಿಕೊಂಡ ಕೊಡ್ತೀವಿ ಅನ್ನುವಂಥ ಹಠಕ್ಕೆ ಅವ್ರು ಬಿದ್ದಿದ್ದಾರೆ. ಆ ಹಣ ನಮಗಿನ್ನೂ ಕೊಟ್ಟಿಲ್ಲ. ನಮಗೆ 75 ಲಕ್ಷಕ್ಕೆ 75 ಲಕ್ಷ ಕೊಟ್ಟಿಲ್ಲ ಅವರು. ಸರ್ಕಾರದ ನಿಯಮಾವಳಿಗಳಿದ್ರೆ ಹಿಂದೊಂದಿಷ್ಟಿತ್ತು, ಅದೇನೋ ರಾಯಲ್ಟಿ ಟ್ಯಾಕ್ಸು ಅದೆಲ್ಲ ಕಟ್ ಆಗುತ್ತೆ ಅಂತಿತ್ತು. ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ 75 ಲಕ್ಷಕ್ಕೆ 25 ಲಕ್ಷ ಡಿಮಾಂಡನ್ನು ಲ್ಯಾಂಡ್ ಆರ್ಮಿಯವರು, ಗದಗ ಲ್ಯಾಂಡ್ ಆರ್ಮಿಯವರು, ಶಿರಹಟ್ಟಿ ಲ್ಯಾಂಡ್ ಆರ್ಮಿಯವರು ಡಿಮಾಂಡನ್ನು ಇಟ್ಟಿದ್ದಾರೆ. ನಿಮಗೊಂದು ವೇಳೆ ಅದು ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ 75 ಲಕ್ಷ ರೂಪಾಯಿಗೆ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ನೋಡೋಣ. ನಮ್ಮ ಮಟ್ಟಕ್ಕೆ ಎಷ್ಟು ಅನುದಾನ ಬಂದಿದೆ ಆ ಅನುದಾನವನ್ನು ಬೇಗನೆ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕೆ ಇಟ್ಕೊಂಡು ಕುಂತಿದ್ದೀರಿ? ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಲ್ಲ. ನಾ ಹೇಳ್ತಾ ಇರೋದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಕಟ್ ಮಾಡಿಕೊಂಡ ಕೊಡ್ತೀವಿ ಅನ್ನುವಂಥ ಹಠಕ್ಕೆ ಅವ್ರು ಬಿದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ನಿನ್ನೆ ದಿಂಗಾಲೇಶ್ವರ ಶ್ರೀಗಳು 30% ಕಮಿಷನ್ ವಿಚಾರದ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ ಯತ್ನಾಳ್ ಅವರು ಸ್ವಾಮೀಜಿಗಳ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು. ಅದು ನಿಮಗೂ ಕೂಡ ಗೊತ್ತಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದಾರೆ. ಯತ್ನಾಳ್ ವಿರುದ್ಧವೂ ಕೂಡ ದಿಂಗಾಲೇಶ್ವರ ಶ್ರೀಗಳು ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಯತ್ನಾಳ್ ಬೆಳೆದಿದ್ದೆ ಯಡಿಯೂರಪ್ಪ ಅವರಿಂದ, ಈಗ ಅವರ ವಿರುದ್ಧವೇ ಕತ್ತಿ ಮಸಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಯತ್ನಾಳ್ ಅವರು ಹೇಳ್ತಾ ಇದ್ರು, ಯಾವಾಗ ಯಾರ ಪರವಾಗಿ ನಿಂತ್ಕೊಂತಾರೆ ಅಂತಾನೆ ಗೊತ್ತಾಗೋದಿಲ್ಲ ದಿಂಗಾಲೇಶ್ವರ ಶ್ರೀಗಳು ಅಂತ ಯತ್ನಾಳ್ ನಿನ್ನೆ ಹೇಳಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಿಂಗಾಲೇಶ್ವರ ಶ್ರೀಗಳು ಯತ್ನಾಳ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರಿಂದನೇ ಬೆಳೆದಿದ್ದು ಯತ್ನಾಳ್, ಈಗ ಅವರ ವಿರುದ್ಧನೇ ಕತ್ತಿ ಮಸಿತಾ ಇದ್ದಾರೆ. ನಾನು ಯಡಿಯೂರಪ್ಪ ಪರ ನಿಂತಿದ್ದು ಹೌದು, ಯಡಿಯೂರಪ್ಪನವರ ಪದಚ್ಯುತಿ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ರಾಜ್ಯಕ್ಕೆ ಯಡಿಯೂರಪ್ಪನವರ ಕೊಡುಗೆ ಬಹಳ ಇದೆ. ಶಾಸಕ ಯತ್ನಾಳ್ ಬಿಎಸ್ವೈ ಪರವಾಗಿ ಕೆಲಸ ಮಾಡಿದ್ದಾರೆ, ಬಿಎಸ್ವೈ ವಿರುದ್ಧವಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ವಾಗ್ದಾಳಿಯನ್ನ ಮಾಡಿದ್ದಾರೆ. ಗೌರವಾನ್ವಿತ ಸನ್ಯಾಸಿ ಮಠಾಧಿಪತಿ ಇದ್ದೇನೆ, ಏನ್ ಮಾತನಾಡಬೇಕು ಅನ್ನುವಂಥ ಅರಿವು ನನಗಿದೆ, ಏನ್ ಮಾತನಾಡಬೇಕು ಅನ್ನೋದು ಗೊತ್ತಿದೆ ನನಗೆ, ಗೌರವಾನ್ವಿತ ಮಠದ ಶ್ರೀಗಳಾಗಿರುವಂಥದ್ದು ನಾನು ಅಂತ ಹೇಳಿದ್ದಾರೆ. ಗದಗದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟರು.
ಯತ್ನಾಳ್ ಅವರು ಕೂಡ ನಿನ್ನೆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ತಿರುಗೇಟನ್ನು ನೀಡಲಾಗಿದೆ. ಯಾವಾಗ ಯಾರ ಪರವಾಗಿ ನಿಂತ್ಕೊಳ್ತಾರೋ ಏನೋ ಎತ್ತ ಅಂತ ಗೊತ್ತಿಲ್ಲ ಅಂತ. ವಿಜೇಂದ್ರ ಕೆಲವೊಂದು ಅವರು ದಿಂಗಾಲೇಶ್ವರ ಸ್ವಾಮಿಗಳು 30% ಹೇಳ್ಯಾರ. ದಿಂಗಾಲೇಶ್ವರ ಸ್ವಾಮಿಗಳು ಯಾರಿಗೆ ಕೊಟ್ಟರು, ಎಲ್ಲಿ ಕೊಟ್ಟರು, ಯಾರು ಅದು ಸಾಕ್ಷಿ ಅದಾರ? ಸಾಕ್ಷಿ ಸ್ವಲ್ಪ ಸ್ವಾಮೀಜಿ ಇದ್ದವರು ಸಾಕ್ಷಿ ಸಮೇತ ಮಾತಾಡಬೇಕು. ಒಂದು ಪೀಠ, ಒಂದು ಸತ್ಯ, ಧರ್ಮ, ನ್ಯಾಯ, ನೀತಿ ಇವ್ರು ಹೇಳ್ತಾರಲ್ರಿ ಪ್ರವಚನದಾಗ ಏನಂತಾರ? ಸತ್ಯ, ಧರ್ಮ, ನ್ಯಾಯ, ನೀತಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮನುಷ್ಯರೆಲ್ಲರೂ ಮನುಷ್ಯರೇ ಅಂತ ಹೇಳ್ತಾರಲ್ಲ. ನೀವು 30% ಯಾರಿಗೆ ಕೊಟ್ರಿ? 30% ಲಂಚ ಕೊಟ್ಟು ನೀವು ಯಾಕೆ ತೊಗೊಂಡ್ರಿ? ಮಠಾಧೀಶರಿದ್ದವರು ನಿಮ್ಮ ಮಠದಲ್ಲಿ ಕೂತು ಒಳ್ಳೆಯ ವಿಚಾರಗಳನ್ನು ಹೇಳೋದ್ಬಿಟ್ಟು ಆ ವಿಜಯೇಂದ್ರ ಕಡೆ ರೊಕ್ಕ ತೊಗೊಂಡು ಅವ್ರನ್ನ ಯಡಿಯೂರಪ್ಪವ್ರನ್ನ ಇಳಿಸಿದ್ರೆ BJP ಸರ್ವನಾಶ ಆಗುತ್ತೆ ಅಂತ ಪ್ರವಚನ ಹೊಡೆದ್ರಲ್ಲಿ ಎಲ್ಲಿ ಕಾವೇರಿ ಮುಂದೆ. ಆವಾಗ 8% ನಿಮ್ಗೆ ಕೊಟ್ಟಿದ್ರು ವಿಜೇಂದ್ರ? ಇದನ್ನು ಉತ್ತರ ಸ್ವಾಮಿ ಕೊಡಬೇಕಾಗ್ತದೆ. ಸೊಮ್ಮೆಯನ್ನು ಕ್ಯಾಮಿ ಹಾಕೊಂಡು ಕೂಡಲೇ ನಾವು ಗೌರವ ಕೊಡ್ತೀವಿ ಅಂದ್ರೆ ಅರ್ಥ ಬಾಯಿ ಬಂದಂಗೆ ಮಾತಾಡೋದಲ್ಲ. ಕ್ಯಾಮಿಗೂ ಒಂದು ಗೌರವ ಇದೆ. ಎಷ್ಟೋ ಮಠಾಧೀಶರು ಅದಾರ ಈ ದೇಶನಾಗ, ಎಲ್ಲ ಹಿಂಗೆ ಮಾಡ್ತಾರೇನು ರೀ? 30% ಕೊಟ್ಟಿದ್ದಕ್ಕೆ ಏನು ದಾಖಲೆ ಐತಿ? ಕೊಟ್ರೆ ಯಾಕೆ? ಈಗ ಅಲ್ಲ ಅಶೋಕರ, ಈಗ ಭ್ರಷ್ಟಾಚಾರ, ಲಂಚ ಕೊಡೋದು ತಪ್ಪು, ತಗೋದು ತಪ್ಪು. ನೀವು ಯಾಕೆ ಕೊಟ್ರೆ ಮಾಡೋದಿಲ್ಲ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ನೀವು ಮಾಡಿದರೆ ಅದು ನಿಮ್ಮಿಂದ ಅಸಾಧ್ಯವಾದ ಕೆಲಸ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ. ನಾನೊಬ್ಬ ಮಠಾಧಿಪತಿಯಾಗಿದ್ದೇನೆ, ನಾನೊಬ್ಬ ಗೌರವಾನ್ವಿತ ಸನ್ಯಾಸಿ ಸ್ಥಾನದಲ್ಲಿದ್ದೇನೆ, ನನಗೇನು ಮಾತಾಡಬೇಕಿದೆ ಅನ್ನುವಂಥದ್ದು ಅರಿವಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಿಮ್ಮನ್ನು ಕೇಳ್ತೇನೆ. ಅಷ್ಟಾಕುಂಡ ಅವತ್ತು ಅವ್ರ ಪರವಾಗಿ ಇವತ್ತು ಇವ್ರ ಪರವಾಗಿ ಅಂತಿರಲ್ಲ, ನಾನು ಉತ್ತರ ಕರ್ನಾಟಕದ ಪರವಾಗಿ ಮಾತಾಡಿದ್ದೇನೆ ಅಂತಕ್ಕಂತಹ ಪರಿಜ್ಞಾನ ನಿಮಗಿರಬೇಕು ಅನ್ನುವಂಥದ್ದು. ಯಡಿಯೂರಪ್ಪನವರ ಹಿಂಬಾಲಕರಾಗಿ ಒಂದು ಸಾರಿ ಕೆಲಸ ಮಾಡಿರ್ತಕ್ಕಂಥ ಯತ್ನಾಳ್ ಅವರು, ಯಡಿಯೂರಪ್ಪನವರು ವಿರೋಧಿಗಳಾಗಿ ಒಂದು ಸಾರಿ ಕೆಲಸ ಮಾಡ್ತಕ್ಕಂಥ ಯತ್ನಾಳ್ ಅವರಿಗೆ ಬಹುಶಃ ಅವರು ವೈಯಕ್ತಿಕ ವಿರೋಧವನ್ನು ಇಲ್ಲಿ ತಂದು ಚಾಚುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಯಾವ ಯಡಿಯೂರಪ್ಪನಿಂದ ಯತ್ನಾಳ್ ಅವರು ಬೆಳ್ಕೊಂಡ್ರೋ ಅದೇ ಯಡಿಯೂರಪ್ಪನವರಿಂದ ಅವರು ಕತ್ತಿ ಮೆಸಿತಾ ಇರತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯತ್ನಾಳ್ ಅವರ ತತ್ವ ಸಿದ್ಧಾಂತಗಳು, ಯತ್ನಾಳ್ ಅವರ ವ್ಯಕ್ತಿತ್ವ, ಯಡಿಯೂರಪ್ಪನವ್ರ ವ್ಯಕ್ತಿತ್ವ, ಬಾಲೆಹೊಸೂರು ಸ್ವಾಮೀಜಿಯವರ ವ್ಯಕ್ತಿತ್ವ ಈ ನಾಡಿಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು. ಅವತ್ತು ನಾನು 500 ಜನ ಮಠಾಧೀಶರನ್ನು ಕಟ್ಟಿಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಗೊತ್ತಿದೆ. ಅವತ್ತು ನಾವು ಯಡಿಯೂರಪ್ಪನವರನ್ನ ಬೆಂಬಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರ ಫಲಶ್ರುತಿಯಾಗಿ ಇವತ್ತು ಒಬ್ಬರು ಲಿಂಗಾಯತರ ಮುಖ್ಯಮಂತ್ರಿಗಳಾಗಿ ಉಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇವೆ. ಬೈರತಿ ಬಸವರಾಜ್ ವಿರುದ್ಧವೂ ಕೂಡ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದಾರೆ. ದಾಖಲೆ ಕೇಳಿದ್ದಕ್ಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀ. ಇದಕ್ಕಿಂತ ಹೆಚ್ಚಿನ ದಾಖಲೆ ಏನ್ ಬೇಕು ಹೇಳಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಇದಕ್ಕಿಂತ ಹೆಚ್ಚಿನ ದಾಖಲೆ ಅಂದ್ರೆ ಲ್ಯಾಂಡ್ ಆರ್ಮಿಯವರು 75 ಲಕ್ಷದಲ್ಲಿ 25 ಲಕ್ಷ ಕೇಳ್ತಾ ಇದ್ದಾರಲ್ಲ, ಇದಕ್ಕಿಂತ ಹೆಚ್ಚಿನ ದಾಖಲೆ ಏನ್ ಬೇಕು? ಹಂಗಿದ್ರೆ ಇಷ್ಟೊತ್ತಿಗೆ ರಿಲೀಸ್ ಆಗ್ಬೇಕಾಗಿತ್ತು ಅನುದಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಮಠದಲ್ಲಿ ದೇಣಿಗೆ ಪಾವತಿ ಮಾಡಿದ್ರೆ ರಸೀದಿ ಕೊಡ್ತೇವೆ. ಯಾರಾದ್ರೂ ಭಕ್ತರು ಬಂದಂತ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟಾಗ ರಸೀದಿ ಕೊಡ್ತೀವಿ, ಇಷ್ಟು ಕೊಟ್ಟಿದ್ದಾರಪ್ಪ ಇವರು ಅಂತ. ಸರ್ಕಾರಿ ಕಚೇರಿಯಲ್ಲಿ ಲಂಚದ ರಸೀದಿ ಇಟ್ಕೊಂಡಿದ್ದಾರೇನ್ರಿ? ರಸೀದಿ ಕೊಡ್ತಾರ ಅವರು? ಲಂಚ ಇಷ್ಟು ಕೊಟ್ಟಿದೀವಿ ಅಂತೇನಾದ್ರು ಅಲ್ಲೇನಾದ್ರೂ ಮೆನ್ಷನ್ ಮಾಡ್ಕೊಳ್ತಾರ ಬುಕ್ಕಲ್ಲಿ? ಬೈರತಿ ಬಸವರಾಜ್ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಯಾರೇ ಕಮಿಷನ್ಗೆಲ್ಲ ರಸೀದಿ ಎಲ್ಲ ಕೊಡ್ಲಿಕ್ಕಾಗುತ್ತೆ? ಎಲ್ಲಿ ಕೊಡ್ತಾರೆ? ದಾಖಲಾತಿ ಕೇಳ್ತಿರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಲಂಚಕ್ಕೆ ಯಾರಾದ್ರೂ ದಾಖಲಾತಿ ಕೊಡ್ಲಿಕ್ಕೆ ಆಗ್ತದೆಯಾ? ಇದು ಒಳಗೆ ನಡೆಯುವಂತ ವ್ಯವಹಾರ, ಹೊರಗೆ ನಡೆಯೋದಲ್ಲ ಅಂತ ದಿಂಗಾಲೇಶ್ವರ ಶ್ರೀಗಳು ಟಾಂಗ್ ಕೊಟ್ಟಿದ್ದಾರೆ. ಲಂಚ ಕೊಟ್ಟವರೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರ? ನೀವು ಅದನ್ನು ಬಿಟ್ಟು ಹುಚ್ಚರಂಗ ಮಾತನಾಡ್ತಿದ್ದೀರಿ ಅಂತ ಬೈರತಿ ಬಸವರಾಜ್ ವಿರುದ್ಧವೂ ಕೂಡ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದಾರೆ. ಅವರಿಗೆ ಇದೆಲ್ಲ ಒಂದು ಕಡೆ ಭಯದ ವಾತಾವರಣ ಇದೆ. ಅದಕ್ಕೆ ಈ ರೀತಿಯಾದಂಥ ಗೊಂದಲಗಳನ್ನು, ಆಪಾದನೆಗಳನ್ನು 40% ಕಮಿಷನ್ ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ಸ್ಪೆಸಿಫಿಕ್ ಆಗಿ ಈ ರೀತಿಯಾಗಿ ತಗೊಂಡಿದ್ದಾರೆ, ಇವ್ರ ಮೇಲೆ ದಾಖಲಾತಿಗಳು ನನ್ನ ಹತ್ರ ಇದೆ ಅನ್ನೋದನ್ನು ನಾವು ವ್ಯಕ್ತಪಡಿಸಲಿ. ಸುಮ್ಮನೆ ಏನೋ ಆ ಸ್ವಾಮಿಗಳು ಹೇಳ್ತಾರೆ, ಎಲ್ಲಾದರೂ ಉಂಟಾ ಇಡೀ ಇತಿಹಾಸದಲ್ಲಿ ಯಾರಾದರೂ ಮಠಗಳಿಗೆ ಅನುದಾನ ಕೊಡೋದ್ರಲ್ಲಿ ಹೇಳ್ತಾರಲ್ಲ, ಸ್ವಾಮಿಗಳಿಗೆ ಏನಾದರೂ ಅದ ರೀತಿಯಾಗಿ ಆಗಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ಪರಮ ಪೂಜ್ಯರ ಬಾಯಲ್ಲಿ ಅಲ್ಲ ಪರಮ ಪೂಜ್ಯರ ಬಾಯಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ಮಾಡ್ತಕ್ಕಂಥದ್ದು ನಿಜವಾಗ ಕೂಡ ಅದು ಶೋಭೆ ತರ್ತಕ್ಕಂಥದ್ದು. ಯಾಕೆ ಗೊತ್ತಾ,
ಈ ರೀತಿಯಾದಂಥ ಹೇಳಿಕೆಗಳು ಪರಮ ಪೂಜ್ಯರು ಪೀಠಾಧಿಪತಿಗಳು, ಇವತ್ತು ಸಾಕಷ್ಟು ಪೀಠಾಧಿಪತಿಗಳಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಚಕಾರ ಇದ್ದೀರ, ಇವರು ಬಾಯಿನಲ್ಲಿ ಏಳಿಸುವಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಭಾವನೆ. ಪೀಠಾಧಿಪತಿಗಳ ಬಾಯಿಯಲ್ಲಿ ಏನೋ ಒಂದು ರೀತಿಯಾಗಿ ಅವರನ್ನು ಇವು ಉರ್ದುಂಬಿಸಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರ್ತಕ್ಕಂಥದ್ದು. 30% ತೆಗೆದುಕೊಂಡು ಒಂದು ಮಠಕ್ಕೆ ಅನುದಾನವನ್ನು ನೀಡ್ತಾರೆ ಅಂತಂದರೆ ಇದು ಯಾವ ರೀತಿ ಅವರು ಚಿಂತನೆ ಮಾಡಬೇಕಾಗ್ತದೆ. ಇದಕ್ಕೆ ಅರ್ಥ ಇಲ್ಲದಿರೋ ಥರ ಈ ರೀತಿಯಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದು. ಸರ್ಕಾರಿ ಕಚೇರಿಗಳಲ್ಲಿ ಪಾವತಿ ಬುಕ್ ಇಟ್ಕೊಂಡು ಕುಂತಾರ, ಇಷ್ಟು ಲಂಚ ಕೊಟ್ಟಾರ, ಇದನ್ನು ಮಾಡ್ಯಾರ ಅಂತೇಳಿ ಯಾವುದೇ ಥರದ ದಾಖಲಾತಿಗಳನ್ನ ತೋರ್ಸೋಕ್ಕಾಗೋದಿಲ್ಲ. ದಾಖಲಾತಿಗಳನ್ನ ಕೇಳ್ತಿರಲ್ಲ, ನಿಮ್ಮ ಜನ್ಮಕ್ಕೆ ಏನಾದರೂ ನಾಚಿಗೆದೆಯಾ? ಲಂಚಕ್ಕೆ ಎಲ್ಲಾದರೂ ದಾಖಲಾತಿಗಳನ್ನ ಯಾರಾದರೂ ಕೊಡ್ಲಿಕ್ಕೆ ಆಗ್ತದ? ಲಂಚ ಒಳಗೆ ನಡೆಯುವ ವ್ಯವಹಾರನೇ ಹೊರತಾಗಿ ಹೊರಗೆ ನಡೆಯುವಂಥದ್ದಲ್ಲ. ಬಾಯಿ ಬಿಟ್ಟು ಹೇಳ್ತಾ ಇದ್ದೀವಿ, ಲ್ಯಾಂಡ್ ಆರ್ಮಿಯವರು ನಮ್ಮ ಕಡೆಯಿಂದ 25 ಲಕ್ಷ ರೂಪಾಯಿ ಡಿಮಾಂಡ್ ಇಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಲ್ಲ, ಅವ್ರನ್ನೂ ಕೂಡ ಮಂಪರ್ ಪರೀಕ್ಷೆಗೆ ಒಳಪಡಿಸ್ರಿ. ಅವ್ರು ಹೇಳ್ಯಾರ ಇಲ್ಲ ಕೇಳ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಿರಿ. ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದುಕೊಂಡು ಎಲ್ಲಿ ಬೇಕಲ್ಲಿ ಒಂದು ಭೂಮಿ ಪೂಜೆ ಮಾಡಬೇಕಾದ್ರೆ ಪರ್ಸೆಂಟೇಜ್ ತೊಗೊಂಡು ಭೂಮಿ ಪೂಜೆ ಮಾಡಕ್ಕೆ ಹೊಂಟಿರಿ. ನಿಮ್ಗೆ ನಾಚಿಕೆ ಆಗಂಗಿಲ್ವಾ? ಎಂ ಬಿ ಬರಿಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟ ಮೇಲೆ ಎಂ ಬಿ ಬರೆಯುವಂಥದ್ದನ್ನು ಮಾಡ್ತಾ ಇದ್ದೀರಿ. ನಿಮಗೇನಾದರೂ ಪರಿಜ್ಞಾನ ಇದೆಯಾ? ಒಂದು ಟ್ರಾನ್ಸ್ಫರ್ ಮಾಡಬೇಕಾತಪ್ಪ ಅಂದ್ರೆ 25 ಲಕ್ಷ 30 ಲಕ್ಷ ಡಿಮಾಂಡ್ ಮಾಡಿ ಅಧಿಕಾರಿಗಳನ್ನು ತಾಲೂಕಿಗೆ ತರ್ತಾ ಇದ್ದೀರಿ. ನಿಮ್ಗೇನಾದರೂ ಜ್ಞಾನ ಇದೆಯಾ? ಇವು ಯಾರೂ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕೊಟ್ಟವರೆಲ್ಲ ಕೊಟ್ಟಿನಿ ಅಂತ ಹೇಳಲಿಕ್ಕೆ ಆಗ್ತದ? ನಾ ಇನ್ನೂ ಲಂಚ ಕೊಟ್ಟಿಲ್ಲ, ಬಾದ್ರೆ ನನಗೆ ಕೊಡಬೇಕಾದ ಕಟ್ಟಡದ ಹಣವನ್ನು ಸರ್ಕಾರದ ಅಧಿಕಾರಿಗಳು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳಾಕತ್ತೀವಿ. ಅದರ ಬಗ್ಗೆ ಏನಾದರೂ ಮಾತಾಡೋದು ಬಿಟ್ಟು ಹುಚ್ಚುಚರಕರ ಮಾತಾಡಿದರೆ ನಿಮ್ಮ ಮಾತುಗಳನ್ನು ಕೇಳ್ಕೊಳ್ಳುವಷ್ಟು ಬುದ್ಧಿಗೇಡಿಗಳು ಈ ರಾಜ್ಯದೊಳಗಿಲ್ಲ. ಅದರಲ್ಲಿ ಕರ್ನಾಟಕದ ಜನ ಬಹಳ ಹುಷಾರಾಗಿದ್ದಾರೆ, ಪ್ರಜ್ಞಾವಂತರಿದ್ದಾರೆ ಅಂತಕ್ಕಂಥದ್ದನ್ನು ಆಡಳಿತದಲ್ಲಿರ್ತಕ್ಕಂಥವ್ರು ತಿಳಿದು ಮಾತಾಡ್ತಾರೆ. ರಾಜ್ಯದಲ್ಲಿ ಮುಂದುವರೆದಿದೆ ಧರ್ಮದಂಗಲ್ಗೆ ಪೇಜಾವರ ಶ್ರೀಗಳು ಕಿಡಿಕಾರಿದ್ದಾರೆ. ಸಾಮರಸ್ಯ ಸೂತ್ರದ ಬಗ್ಗೆ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಧರ್ಮದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಒಂದರಂತೆ ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದಂಗಲ್ ಸಾಕ್ತಾನೆ ಹೋಗ್ತಾ ಇದೆ, ತಾರಕಕ್ಕೆ ಏರ್ತಾನೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ದೀರಾ. ಅದ್ರ ಬಗ್ಗೆನೇ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಬದಲಾವಣೆ ಒಂದೇ ಕಡೆಯಿಂದ ಆಗಬಾರ್ದು. ಗುರುಗಳು ಮುಸ್ಲಿಮರನ್ನ ಮಠಕ್ಕೆ ಸ್ವಾಗತ ಮಾಡಿದ್ರು ಈ ಹಿಂದೆ, ಆದರೆ ಮಸೀದಿಗೆ ಮಠಾಧೀಶರನ್ನ ಕರೆದು ಸತ್ಯನಾರಾಯಣ ಪೂಜೆ ನಡೆಸಿದ್ರ? ಇಲ್ಲ, ನಡೆಸಲಿಲ್ಲ. ಮಸೀದಿಯಲ್ಲಿ ಸತ್ಯನಾರಾಯಣ ಪೂಜೆಯನ್ನ ನಡೆಸ್ತಾರ ಅವರು? ಪ್ರಶ್ನೆ ಮಾಡಿದ್ದಾರೆ ಪೇಜಾವರ ಶ್ರೀಗಳು. ಹೀಗೆ ಯಾಕೆ ಒಂದೇ ಬದಿಯಲ್ಲಿ ತಗ್ಬೇಕು? ನಾವು ಒಂದೇ ಕಡೆಯಿಂದ ಯಾಕೆ ಬಗ್ಬೇಕಾಗಿದೆ, ಡೌನ್ ಆಗಬೇಕಾಗಿದೆ? ತಗ್ಗಿ ಬಗ್ಗಿ ನಡೆಯುವಂಥದ್ದು ಎನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ದಾರೆ ಪೇಜಾವರ ಶ್ರೀಗಳು. ಎರಡೂ ಕಡೆಯಿಂದ ಹೊಂದಾಣಿಕೆ ಆದಾಗ ಮಾತ್ರನೇ ಶಾಂತಿ ಅನ್ನೋದು ನೆಲೆಸೋದು. ಆದರೆ ಸರ್ಕಾರ ಕೈಗೊಳ್ಳುವಂಥ ಕ್ರಮಗಳು ಸಾಲ್ತಾ ಇಲ್ಲ. ಸರ್ಕಾರ ಈಗ ಇಂಥ ಧರ್ಮದಂಗಲಾಗುವಂಥ ಸಂದರ್ಭದಲ್ಲಿ ಮಾತನಾಡ್ತಾರಲ್ಲ, ಆ ಕ್ರಮಗಳು ಸಾಲ್ತಾ ಇಲ್ಲ. ಇಂತಹ ಘಟನೆ ಆಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಅಂದ್ರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಯಾವುದೇ ಕಾಲದಲ್ಲಿ ಬದಲಾವಣೆ ಒಂದೇ ಬದಿಯಿಂದ ಆಗಬಾರದು. ಗುರುಗಳು ಮಠಕ್ಕರೆದವರನ್ನು ಸ್ವಾಗತ ಮಾಡಿದರು. ಯಾವುದೇ ಮಸೀದಿಗೆ ಯಾವ ಮಠಾಧೀಶರನ್ನು ಕರೆದು ಒಂದು ಸತ್ಯನಾರಾಯಣ ಪೂಜೆಯೋ ಇನ್ನೊಂದು ಎಲ್ಲೂ ನಡೆದೇ ಇಲ್ಲ. ಹೀಗೆ ಯಾಕೆ ಒಂದೇ ಬದಿಯಲ್ಲಿ ಇನ್ನೂ ತಗಬೇಕು, ಇನ್ನೂ ಬಗ್ಗಬೇಕು? ನಾವು ಮಾತ್ರ ಇನ್ನೊಂದು ಬದಿಯಿಂದ ನೀವು ಮಾಡೋ ಎಲ್ಲ ಉತ್ಸವ ಇರಬಹುದು, ಮತ್ತೊಂದು ಇರಬಹುದು, ಇಲ್ಲಿ ಇಂತಹ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತೇವೆ ಅಂತ ಅಂದದ್ದಾದರೆ ಇದು ಯಾವ ತೆರನಾಗಿರತಕ್ಕಂತಹ ನ್ಯಾಯ ಅನ್ನೋ ತಿಳಿಯುವುದಿಲ್ಲ. ಎಲ್ಲರೂ ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಬಯಸುವವರೇ. ಆದರೆ ಒಂದು ಬದಿಯಿಂದ ಇಂತಹ ಆಘಾತಗಳ ಹೊಡೆತ, ಇನ್ನೊಂದು ಬದಿಯಿಂದ ಸದಾಕಾಲಕ್ಕೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ಆಶಿಸೋದು ಅದು ಎಷ್ಟು ಮಟ್ಟಿನ ನ್ಯಾಯ? ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಎರಡೂ ಕಡೆಯಿಂದ ಹೊಂದಾಣಿಕೆ ಆಯಿತು ಅಂತಂದರೆ ಆವಾಗ ಆ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಯಾವುದೇ ಕಾಲದಲ್ಲಿ ಬದಲಾವಣೆ ಒಂದೇ ಬದಿಯಿಂದ. ಗಮನಿಸ್ತಾ ಇದ್ದೀರಲ್ಲ ಪೇಜಾವರ ಶ್ರೀಗಳ ಮಾತನ್ನ. ಅಂದ್ರೆ ಮುಸ್ಲಿಂ ಮುಖಂಡರನ್ನ ಮಠಕ್ಕೆ ಸ್ವಾಗತ ಮಾಡಲಾಗಿತ್ತು, ಮನವಿಯನ್ನ ಮಾಡ್ಕೊಂಡಿದ್ರು. ಬರೀ ಬಂದು ಮನವಿಯನ್ನ ಮಾಡ್ಕೊಳ್ತಾರೆ. ಒಂದೇ ಕಡೆಯಿಂದ ತಗ್ಗಿ ಬಗ್ಗಿ ನಡೆಯುವಂಥದ್ದಲ್ಲ ಇದು. ಎರಡೂ ಕಡೆಯಿಂದ ಆಗಬೇಕು. ಶಾಂತಿ ನೆಲೆಸಬೇಕು ಅಂದ್ರೆ ಎರಡೂ ಕಡೆಯಿಂದನೂ ಕೂಡ ಬ್ಯಾಲೆನ್ಸ್ ಆಗಬೇಕು. ಎರಡೂ ಕಡೆಯಿಂದ ಹೊಂದಾಣಿಕೆ ಆದಾಗ ಮಾತ್ರನೇ ಶಾಂತಿ.
ಇಲ್ಲಿ ಯಾವತ್ತಾದ್ರೂ ಮಸೀದಿಗಳಲ್ಲಿ ಕರೆದ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಲಾಗಿದೆಯಾ? ಒಂದೇ ಕಡೆಯಿಂದನೇ ಈ ರೀತಿಯಾಗಿ ಬಗ್ಬೇಕು ತಗ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಅದರ ಜೊತೆಗೆ ಸರ್ಕಾರ ಕೈಗೊಳ್ತಾ ಇರುವಂತ ಕ್ರಮಗಳಿದೆಯಲ್ಲ ಅದು ಕೂಡ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಲಂಚ 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 ಎಂದ ಸಿದ್ದರಾಮಯ್ಯ ಕೋವಿಡ್ ಸಂದರ್ಭದಲ್ಲಿ 2,000 ಕೋಟಿ ಲಂಚ ಹೊಡೆದ್ರು. ಚಾಮರಾಜನಗರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆರೋಪವನ್ನು ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ಬರೀ ಲಂಚ 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 ಅಂತ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಆರೋಪ ಮಾಡ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ 2,000 ಕೋಟಿ ರೂಪಾಯಿ ಲಂಚವನ್ನ ಹೊಡೆದ್ರು. ಚಾಮರಾಜನಗರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ. ಇನ್ಫ್ಯಾಕ್ಟ್ ಅವರು ಕೋವಿಡ್ ಸಂದರ್ಭದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರು, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಮಾಡಿದ್ರು. ಅತ್ಯಂತ ಭ್ರಷ್ಟ ಇಲಾಖೆ ಅಂದ್ರೆ ಆರೋಗ್ಯ ಇಲಾಖೆ. ಇಲ್ಲಿ ಈಗ ಮತ್ತೊಂದು ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಲಾಗ್ತದೆ, ಅದು ಆರೋಗ್ಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅತ್ಯಂತ ಭ್ರಷ್ಟ ಇಲಾಖೆ ಅಂದ್ರೆ ಆರೋಗ್ಯ ಇಲಾಖೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅತ್ಯಂತ ಭ್ರಷ್ಟ ಮಂತ್ರಿ ಅಂದ್ರೆ ಸುಧಾಕರ್ ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. ಸುಧಾಕರ್ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಲಂಚ ಲಂಚ ಲಂಚ. ಆ ರೋಗ ಬಂದಿತ್ತಲ್ಲ, ಕೋವಿಡ್ ರೋಗ, ಆ ಸಂದರ್ಭದಲ್ಲಿ ಈ ಸರ್ಕಾರ, ಆರೋಗ್ಯ ಮಂತ್ರಿ ಏನಪ್ಪ ರವೀಂದ್ರ 2,000 ಕೋಟಿ ಲಂಚ ಹೊಡೆದ್ಬಿಟ್ರು. ಖರ್ಚು ಮಾಡಿರೋದೆಷ್ಟು? 8,300 ಕೋಟಿ. ಲಂಚ ಹೊಡೆದಿರೋದೆಷ್ಟು? 2,000 ಕೋಟಿ. ಕೆಂಪಣ್ಣ ಹೇಳಿದ್ದಾರೆ, ಅತ್ಯಂತ ಭ್ರಷ್ಟ ಇಲಾಖೆ ಯಾವುದಪ್ಪ ಅಂತಂದ್ರೆ ಆರೋಗ್ಯ ಇಲಾಖೆ. ಅತ್ಯಂತ ಭ್ರಷ್ಟ ಮಂತ್ರಿ ಯಾರು ಅಂತಂದ್ರೆ ಆರೋಗ್ಯ ಮಂತ್ರಿ. ಲಂಚ ಲಂಚ. ಭ್ರಷ್ಟಾಚಾರ ಕಾಯ್ದೆಯಡಿ ಈಶ್ವರಪ್ಪ ಬಂಧಿಸಿ ಭ್ರಷ್ಟಾಚಾರಕ್ಕೆ ಸಿಎಂ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಅಂತ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಆರೋಪವನ್ನು ಮಾಡಿದ್ರು. ಭ್ರಷ್ಟಾಚಾರ ಕಾಯ್ದೆಯಡಿಯಲ್ಲಿ ಈಶ್ವರಪ್ಪ ಅವರನ್ನ ಬಂಧಿಸಿ ಮುಖ್ಯಮಂತ್ರಿಗಳೇ ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಸಿಎಂ ಕುಮ್ಮಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಸಿಎಂಗೆ ಅಧಿಕಾರದಲ್ಲಿರಲಿಕ್ಕೆ ನೈತಿಕತೆ ಇಲ್ಲ. ಮಿಸ್ಟರ್ ಬೊಮ್ಮಾಯಿ, ಪ್ಲೀಸ್ ಗೆಟ್ ಔಟ್. ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ಚಾಮರಾಜನಗರದಲ್ಲಿ ವಾಗ್ದಾಳಿ ಮಾಡಿದ್ರು. ಈಶ್ವರಪ್ಪ ನಾನು ಹೇಳ್ತಿದ್ದೆ ಯಾವಾಗಲೂ, ಈ ಈಶ್ವರಪ್ಪನಿಗೆ ಮಿದುಳುಗುವೆ ನಾಲ್ಗೆಗೂ ಲಿಂಕ್ ತಪ್ಪೋಗ್ಬಿಟ್ಟದೆ. ಇವರು ಏನೇನೋ ಬಾಯಿ ಬಂದ ಮಾತಾಡ್ತಾರೆ. ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಏನ್ ಹೇಳ್ತದೆ? ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಶ್ವರಪ್ಪನಿಗೊಂದು ಕಾನೂನು, ಶಿವಣ್ಣನಿಗೊಂದು ಕಾನೂನು, ಈ ಸಂತೋಷ್ ಕೆ ಪಾಟೀಲ್ಗೊಂದು ಕಾನೂನು, ನಿಮಗೆಲ್ಲ ಒಂದೊಂದು ಕಾನೂನು ಇದೆಯಾ? ಎಲ್ಲರಿಗೂ ಸಮಾನವಾಗಿ ಇರ್ತಕ್ಕಂಥದ್ದು ಕಾನೂನು ದೇಶದಲ್ಲಿ. ಅದರ ಪ್ರಕಾರ ನಾವು ಈಶ್ವರಪ್ಪನ ಮೇಲೆ ದ್ವೇಷಕ್ಕೋಸ್ಕರ ಹೇಳ್ತಾ ಇಲ್ಲ, ರಾಜಕೀಯ ದ್ವೇಷಕ್ಕೋಸ್ಕರ ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ಮಾಡಿ, ಅರೆಸ್ಟ್ ಮಾಡಿ. ಸೆಕ್ಷನ್ 7A, ಸೆಕ್ಷನ್ 13 ಕ್ಲಾಸ್ 1 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಅವರಿಗೆ ಮೊಕದ್ದಮೆ ದಾಖಲು ಮಾಡಿ. There is a specific allegation in the complaint. There is a specific allegation by the deceased Santosh K. Patil. There is a specific allegation in the complaint made by his brother. There is a specific allegation by his mother, by his wife. ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ಪಕ್ಷ ಇದೆಯಲ್ಲ, ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು? ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋರು ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಿಮಗೆ ಕುರ್ಚಿನಲ್ಲಿ ಉಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಪ್ಲೀಸ್ ಗೆಟ್ ಔಟ್. ಪ್ಲೀಸ್ ಗೆಟ್ ಔಟ್. ನೀವು ಮನೆಗಳಿಗೆ ಹೋಗಬೇಕು, ಹಳ್ಳಿಗಳಿಗೆ ಹೋಗಬೇಕು, ಜನರಿಗೆ ಹೇಳಬೇಕು, ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ದುರಾಡಳಿತ ಮಾಡ್ತಕ್ಕಂಥ, ಭ್ರಷ್ಟಾಚಾರ ಮಾಡ್ತಕ್ಕಂಥ, ಜನವಿರೋಧಿಯಾದಂಥ ಸರ್ಕಾರ ಇದೆ.
ಇದನ್ನ ಕಿತ್ತು ಒಗಿಬೇಕು ಅಂತಕ್ಕಂಥ ಕಾರ್ಯ ಮಾಡಬೇಕಾಗ್ತದೆ. ಈ ರಾಜ್ಯ ಉಳಿಸಬೇಕಾಗ್ತದೆ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರಚಾಟ ಕಾರಣ ಆಗಿದೆ. ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಇದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರ್ದಂತವರು ಅಮಾಯಕರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ BSY. ಐ ಡೋಂಟ್ ನೋ ಯಾತಕ್ಕೆ ಮಾಡಿದ್ರು ಗೊತ್ತಿಲ್ಲ. ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ಅದನ್ನ ಡೈವರ್ಟ್ ಮಾಡಕ್ ಮಾಡಿದ್ರು ಏನೋ ಗೊತ್ತಿಲ್ಲ ನನಗೆ. ಹಿರೇಮಠ ಅನ್ನೋರು BJP ಅವರು, ಬಜರಂಗ ದಳದವರು, ಅವ್ರು ಮಾಡಿರೋದು. ಅದಾದ್ಮೇಲೆ ಗಲಾಟೆ ಆಗಿದೆ. ಗಲಾಟೆ ಮಾಡಿದವರು ಯಾರು ಕೂಡ ಕಾನೂನನ್ನ ಕೈಗೆ ತಗೋಬಾರದು. ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು. ಅಮಾಯಕರನ್ನ ಬಿಡುಗಡೆ ಆಗಬೇಕು ಅಂತ ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳಿದ್ದೀನಿ. ಅಲ್ತಾಫ್ ಹಳ್ಳೂರು ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಜಗಜ್ಜಾಹಿರವಾಗಿರುವಂಥ ಸಂಗತಿ. ಆದರೆ ಕಾಂಗ್ರೆಸ್ಸಿನ ಸ್ನೇಹಿತರು ಅಮಾಯಕರನ್ನು ಬಂಧಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ಅಮಾಯಕರು? ಈಗ ನಾವು ಬಂಧನ ಮಾಡಿರುವಂಥವರು ಈ ರೀತಿ ಲೂಟು ಹಗಲು ದರೋಡೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗಿ ಇಷ್ಟೆಲ್ಲ ಗಲಭೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕ್ರಮ ತಗೊಂಡ್ರೆ ಕಾಂಗ್ರೆಸ್ಸಿನ ಮುಖಂಡರು ಅಮಾಯಕರನ್ನು ಬಂಧಿಸಬೇಡಿ ಅಂತೇಳಿ ಈ ಗಲಭೆಗೆ ಒಂದು ರೀತಿ ಪ್ರೋತ್ಸಾಹನ ಕೊಡೋ ರೀತಿಯ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಿರುವಂಥದ್ದು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಅವರು ಶೋಭೆ ತರುವಂಥದ್ದಲ್ಲ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.